ಧ್ವನಿ ಎತ್ತಿದ ಮಹಿಳೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಆಸರೆ. ಅಪಘಾತಕ್ಕೀಡಾದ ವ್ಯಕ್ತಿಯೊಬ್ಬರನ್ನ ಉಡುಪಿಯ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ ಸಂದರ್ಭದಲ್ಲಿ ನಡೆದ ಅನ್ಯಾಯ ಮತ್ತು ನಿರ್ಲಕ್ಷ್ಯದ ವಿರುದ್ಧ ಧ್ವನಿ ಎತ್ತಿದ ಮಹಿಳೆಗೆ ಜೀವ ಬೆದರಿಕೆ ಕರೆಗಳು ಬಂದಿರುವ ಆರೋಪ ಕೇಳಿಬಂದಿದೆ. ಉಡುಪಿಯ ಅಕ್ಷಿತಾ ಪೂಜಾರಿ ಅವರು ಸಮಾಜಮುಖಿ ಕಳಕಳಿಯಿಂದ ಅನ್ಯಾಯವನ್ನ ಪ್ರಶ್ನಿಸಿದ ಬಳಿಕ ಬೆದರಿಕೆ ಕರೆಗಳನ್ನು ಎದುರಿಸಿದ್ದಾರೆ ಎನ್ನಲಾಗಿದೆ. ಬೆದರಿಕೆಗೆ ಹೆದರದೆ ಅವರು ಕರ್ನಾಟಕ ರಕ್ಷಣಾ ವೇದಿಕೆಯ ಉಡುಪಿ ಜಿಲ್ಲಾ ಘಟಕದ ಮೊರೆ ಹೋಗಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಉಡುಪಿ ಜಿಲ್ಲಾಧ್ಯಕ್ಷ ಆರ್. ಪ್ರಭಾಕರ್ ಪೂಜಾರಿ ಅವರ ನೇತೃತ್ವದಲ್ಲಿ ಸಂಘಟನೆ ತಕ್ಷಣವೇ ಸ್ಪಂದಿಸಿದ್ದು, ಕಾರ್ಕಳ, ಕಾಪು, ಕುಂದಾಪುರ ಹಾಗೂ ಬೈಂದೂರು ತಾಲೂಕುಗಳ ಕರವೇ ಕಾರ್ಯಕರ್ತರು ಮತ್ತು ತಾಲೂಕು ಅಧ್ಯಕ್ಷರು ಅಕ್ಷಿತಾ ಪೂಜಾರಿ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಕರವೇ ಮುಖಂಡರು ಬೆದರಿಕೆ ನೀಡಿದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಇದೇ ವೇಳೆ ಸಂಕಷ್ಟದಲ್ಲಿದ್ದ ಅಕ್ಷಿತಾ ಪೂಜಾರಿ ಅವರಿಗೆ ಧೈರ್ಯ ತುಂಬಿ ನಿಮ್ಮ ಜೊತೆ ಇಡೀ ಕರ್ನಾಟಕ ರಕ್ಷಣಾ ವೇದಿಕೆ ತಂಡ ಇದೆ ಎಂಬ ಅಭಯವನ್ನ ನೀಡಿದ್ದಾರೆ. ಇನ್ನು ಬೆದರಿಕೆ ಸಂಬಂಧ ದೂರು ನೀಡಲು ಅಕ್ಷಿತಾ ಪೂಜಾರಿ ಅವರು 2 ಬಾರಿ ಉಡುಪಿ ನಗರ ಪೊಲೀಸ್ ಠಾಣೆಗೆ ತೆರಳಿದ್ದರೂ ಕೂಡ ಪೊಲೀಸರು ತಕ್ಷಣವೇ ಸ್ಪಂದಿಸದೆ ಸಂಜೆ 6:30 ಗಂಟೆ ತನಕ ಠಾಣೆಯಲ್ಲಿ ಕಾಯಿಸಿದ್ದಾರೆ ಎಂದು ಕರವೇ ಆರೋಪಿಸಿದೆ. ಈ ಕುರಿತು ಕರವೇ ಜಿಲ್ಲಾಧ್ಯಕ್ಷ ಆರ್. ಪ್ರಭಾಕರ್ ಪೂಜಾರಿ ಅವರು ಪೊಲೀಸ್ ವರಿಷ್ಠಾಧಿಕಾರಿಯವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ್ದು, ಪ್ರಕರಣ ದಾಖಲಿಸುವ ಭರವಸೆ ದೊರೆತಿದೆ ಎಂದು ತಿಳಿಸಿದ್ದಾರೆ. ಹೀಗಾಗಿ ಮಹಿಳೆಗೆ ಬೆದರಿಕೆ ನೀಡಿದ ಆರೋಪದಡಿ ಪ್ರಕರಣ ದಾಖಲಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ರಹಿಸಿದೆ. ನ್ಯಾಯಕ್ಕಾಗಿ ಧ್ವನಿ ಎತ್ತಿದ ಮಹಿಳೆಯ ಬೆಂಬಲಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ನಿಂತಿದ್ದು, ಬೆದರಿಕೆಗೆ ಮಣಿಯದೆ ಕಾನೂನು ಹೋರಾಟ ಮುಂದುವರಿಸುವುದಾಗಿ ಸಂಘಟನೆ ಸ್ಪಷ್ಟಪಡಿಸಿದೆ. ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾಧ್ಯಕ್ಷ ಆರ್. ಪ್ರಭಾಕರ್ ಪೂಜಾರಿ, ಸಾಮಾಜಿಕ ಜಾಲತಾಣ ಸಂಚಾಲಕರಾದ ಪುರುಷೋತ್ತಮ್ ಪೂಜಾರಿ, ಜಿಲ್ಲಾ ಮುಖಂಡರಾದ ಕುಶಾಲ್ ಅಮೀನ್, ಕುಂದಾಪುರ ತಾಲೂಕು ಅಧ್ಯಕ್ಷ ಶಿವ ಆರ್. ಪೂಜಾರಿ, ಕಾಪು ತಾಲೂಕು ಅಧ್ಯಕ್ಷ ಸಿರಾಜುದ್ದೀನ್, ಕಾರ್ಮಿಕ ಘಟಕದ ಉಪಾಧ್ಯಕ್ಷ ಗೋಪಾಲ್ ದೊರೆ, ಅಯ್ಯಪ್ಪ, ಕುಂದಾಪುರ ಸಾಮಾಜಿಕ ಜಾಲತಾಣ ಸಂಚಾಲಕ ಸಚಿನ್ ಕಾರ್ವಿ, ಕುಂದಾಪುರ ತಾಲೂಕು ಮುಖಂಡ ಗುರುಪ್ರಸಾದ್ ಕಾರ್ವಿ, ಮಹಿಳಾ ಜಿಲ್ಲಾಧ್ಯಕ್ಷೆ ಅಶ್ವಿನಿ ನಾಯ್ಕ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅನುಷಾ ಆಚಾರ್ಯ, ಜಿಲ್ಲಾ ಪ್ರಧಾನ ಸಂಚಾಲಕರಾದ ಜಯಶ್ರೀ, ಜಿಲ್ಲಾ ಸಲಹೆಗಾರರಾದ ಸುನಂದಾ ಟಿ ಕೋಟ್ಯಾನ್, ಅಕ್ಷಿತಾ ಪೂಜಾರಿ, ಧನುಷಾ, ಪವಿತ್ರ ಶೆಟ್ಟಿ, ವಿಜಯಲಕ್ಷ್ಮಿ, ಅನುಸೂಯ ನಾಯ್ಕ, ಉಷಾ, ಜಿಲ್ಲಾ ಹಾಗೂ ತಾಲೂಕು ಘಟಕದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಒಂದು ಮಹಿಳೆ ಸೋಷಿಯಲ್ ಮೀಡಿಯಾದಲ್ಲಿ ಸತ್ಯವನ್ನು ಹಂಚಿಕೊಂಡಾಗ ಅವಳಿಗೆ ಬಂದ ಬೆದರಿಕೆಯ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ತಿಳಿಸಿದಾಗ ಕರ್ನಾಟಕ ರಕ್ಷಣಾ ವೇದಿಕೆಯ ಉಡುಪಿ ಜಿಲ್ಲಾ ಅಧ್ಯಕ್ಷರಾದ ಶ್ರೀಯುತ ಆರ್. ಪ್ರಭಾಕರ್ ಪೂಜಾರಿ ಅವರು ಹಾಗೂ ಅವರ ತಾಲೂಕು ಅಧ್ಯಕ್ಷರ ವಲಯಗಳು ಇಂದು ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಭೇಟಿ ಮಾಡಿ ಇಲ್ಲಿದ್ದಾರೆ. ಅವರಿಂದ ಕೇಳಿ ತಿಳಿಯೋಣ. ಸರ್ ಇವತ್ತು ನಮಗೆ ತಿಳಿದ ಹಾಗೆ ಯಾವುದೋ ಒಂದು ಮಹಿಳೆಗೆ ಬಂದ ಬೆದರಿಕೆಯ ಬಗ್ಗೆ ನೀವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಹತ್ರ ಮಾತಾಡಿ ಬಂದಿದ್ದೀರಾ ಅಂತೇಳಿ ಗೊತ್ತಾಗಿದೆ. ಸರ್ ಅದರ ಬಗ್ಗೆ ಹೇಳೋದಾದ್ರೆ ಏನು ಹೇಳ ಬಯಸ್ತೀರಾ ಸರ್? ನೋಡಿ, ಇವತ್ತು ಸಮಾಜದಲ್ಲಿ ತಲೆದಿರುವಂಥ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರು ಧ್ವನಿ ಎತ್ತುವಾಗ ಈ ಪೊಲೀಸ್ ಇಲಾಖೆ ಬಳಿ ಅವರು ಹೇಳಿಕೊಂಡಾಗ ಪೊಲೀಸ್ ಇಲಾಖೆ ಕೆಲವೊಂದು ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದಾಗ ನಮ್ಮ ಬಳಿ ಅಕ್ಷಿತಾ ಪೂಜಾರಿ ಎಂಬುವರು ಬಂದು ಹೇಳಿಕೊಂಡಿದ್ದಾರೆ. ಹಾಗಾಗಿ 2 ಬಾರಿ ನಮ್ಮ ಉಡುಪಿ ನಗರ ಠಾಣೆಗೆ ಹೋಗಿದ್ರು ಕೂಡ ಅದರ ಬಗ್ಗೆ ಅವರು ಯಾವುದೇ ಒಂದು ಕ್ರಮವನ್ನು ತೆಗೆದುಕೊಳ್ಳದೆ ಸಂಜೆ 6:30 ತನಕ ಕೂರಿಸಿಕೊಂಡ ಒಂದು ಘಟನೆ ನಡೆದಿದೆ. ಹಾಗಾಗಿ ಮಹಿಳೆಯರನ್ನು ಎಷ್ಟು ತನಕ ಠಾಣೆಯಲ್ಲಿ ಕೂರಿಸ್ಕೊಳ್ಬೇಕೆನ್ನುವಂಥ ಸಾಮಾನ್ಯ ಪ್ರಜ್ಞೆ ಕೂಡ ಪೊಲೀಸ್ ಇಲಾಖೆಗೆ ಇರಬೇಕಾಗಿದೆ. ಹಾಗಾಗಿ ನಾವು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿ ಅವರ ಬಳಿ ಹೋದಾಗ ನಿಜವಾಗಿ ನಾನು ಇವತ್ತು ಮಾನ್ಯ ವರಿಷ್ಠಾಧಿಕಾರಿಯವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಹೇಳ್ತೇನೆ. ಯಾಕಂತ ಹೇಳಿದರೆ ಅವರು ಉಡುಪಿಗೆ ಬಂದ ಮೇಲೆ ಎಷ್ಟೋ ಜನ ಅವರ ಅಭಿಮಾನಿಗಳೇ ಆಗಿದ್ದಾರೆ. ಯಾಕಂತ ಹೇಳಿದರೆ ಒಂದು ಕಾಕಿಯ ದರ್ಪವನ್ನು ತೋರದೆ ಒಂದು ಸಾಮಾನ್ಯ ವ್ಯಕ್ತಿಗಳ ಹಾಗೆ ನಮ್ಮ ಹತ್ರ ಒಂದು ಮಾತುಕತೆ ನಡೆಸಿ ಇವತ್ತು ಅಕ್ಷಿತಾ ಪೂಜಾರಿಯವರ ಪರ ನಾವು ಧ್ವನಿ ಎತ್ತಿದಾಗ ನಮಗೆ ಫೋನ್ ಕರೆ ಮುಖಾಂತರ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಮಾನ್ಯ ವರಿಷ್ಠಾಧಿಕಾರಿಯವರು. ಹಾಗಾಗಿ ನಾನು ವಿಶೇಷವಾದ ಅಭಿನಂದನೆ ವರಿಷ್ಠಾಧಿಕಾರಿ ಹೇಳ್ತೇನೆ. ಹಾಗೆ FIR ಮಾಡುವ ಮೂಲಕ ಭರವಸೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಅಕ್ಷಿತಾ ಪೂಜಾರಿಯವರಿಗೆ ಯಾರು ಥ್ರೆಟ್ ಕೊಟ್ಟಿರ್ತಾರೆ ಅವರನ್ನು ಕೂಡಲೇ ಅವರ ಮೇಲೆ ಮೊಕದ್ದಮೆ ಹೊಡಿ ಕರೆಸಿ ಪೊಲೀಸ್ ಠಾಣೆ ಕರೆಸಿ ಎನ್ಕ್ವೈರಿ ಮಾಡ್ತೆ ಅಂತ ಹೇಳಿದ್ದಾರೆ. ಹಾಗೆ ಇವತ್ತು ನಮ್ಮ ಇಡೀ ಕರ್ನಾಟಕ ರಕ್ಷಣಾ ವೇದಿಕೆ
ತಾಲೂಕು ಘಟಕದ ಅಧ್ಯಕ್ಷರು ಹಾಗೂ ಜಿಲ್ಲಾ ಪದಾಧಿಕಾರಿಗಳು, ಮಹಿಳಾ ಅಧ್ಯಕ್ಷರು, ಮಹಿಳಾ ಪದಾಧಿಕಾರಿಗಳು ಸೇರಿ ಅಕ್ಷಿತಾ ಶೆಟ್ಟಿ ಅವರಿಗೆ, ಅಕ್ಷಿತಾ ಪೂಜಾರಿ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಆಗಿದೆ ಅಂತ ಹೇಳುವಂಥ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷಿತಾ ಪೂಜಾರಿ. ನಾನು ಈಗಾಗಲೇ ಒಂದು ಇನ್ಸಿಡೆಂಟ್ ಹೇಳಿದ್ದೇನೆ. ಅಜ್ಜರ್ಕಾಡಲ್ಲಿ ನಡೆದಂಥ ಇನ್ಸಿಡೆಂಟ್, ಅಜ್ಜರ್ಕಾಡ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಡೆದಂಥ ಇದು ಇನ್ಸಿಡೆಂಟ್. 26 ಜುಲೈಗೆ ನಾವು ಒಂದು ಪೇಷಂಟನ್ನು ಅಡ್ಮಿಟ್ ಮಾಡಿದ್ದೇವೆ. ಅವರು 4 ಗಂಟೆಗೆ ಅಡ್ಮಿಟ್ ಮಾಡಿದ ಪೇಷಂಟ್ ಮರುದಿನ 11:30 ತನಕ ಅವರು ಬರೀ ICU ಇಟ್ಟು, ವೆಂಟಿಲೇಟರ್ ಇಟ್ಟು ಅವರನ್ನು ಯಾವುದೇ ಟ್ರೀಟ್ಮೆಂಟ್ ಕೊಡದವರು ಇಟ್ಟಿದ್ದಾರೆ. ಕಾರಣ ಅವರದ್ದು ಯಾರು ಫ್ಯಾಮಿಲಿ ಮೆಂಬರ್ಸ್ ಬರಬೇಕಂತೆ, ಮತ್ತು ಪೊಲೀಸ್ ಬಂದು ಕಂಪ್ಲೇಂಟ್ ಆಗಿ ರಿಜಿಸ್ಟ್ರೇಷನ್ ಆಗಬೇಕಂತೆ, ಅದರ ಮೇಲೆ ಟ್ರೀಟ್ಮೆಂಟ್ ಅಂತೆ. ಅವರು ಡಾಕ್ಟ್ರು ಯಾವ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ, ಆ ವ್ಯಕ್ತಿದ್ದು ಬ್ರೈನ್ ಡೆಡ್ ಅಂತ ಹೇಳಿದ್ದಾರೆ. ಅವನಿಗೆ ಏನೋ ಗತಿ ಇಲ್ಲ ಅಂತ ಆಗಿ ಹೇಳಿದಾರಾ, ಅಥವಾ ಯಾಕೆ ಆಗಿ ಆ ರೀತಿ ಬ್ರೈನ್ ಡೆಡ್ ಅಂತ ಹೇಳಿದ್ದಾರೆ ಆ ವ್ಯಕ್ತಿಗೆ ಅಂತ ಗೊತ್ತಿಲ್ಲ ನನಗೆ. ಇವರದ್ದು ಒಳಗಡೆ ಯಾವ ರೀತಿಯ ವ್ಯವಹಾರ ಉಂಟು ಕೂಡ ಅಂತ ಗೊತ್ತಿಲ್ಲ. ಯಾರಿಗೂ ಒಬ್ಬರಿಗೆ ಗತಿಲ್ಲ ಅಂತ ಹೇಳಿದ ತಕ್ಷಣ ಆ ವ್ಯಕ್ತಿಯನ್ನು ಯಾವುದೇ ಟ್ರೀಟ್ಮೆಂಟ್ ಕೊಡದೆ ICU ಇಟ್ಟು ಬ್ರೈನ್ ಡೆಡ್ ಅಂತ ನಮಗೆ ಇನ್ಫಾರ್ಮ್ ಮಾಡಿದ್ದಾರೆ. ನಾವು ಅವರದ್ದು ಪರಿಚಯದ ವ್ಯಕ್ತಿಗಳಷ್ಟೇ. ಬಟ್ ನಾವು ಒತ್ತಾಯವಾಗಿ ಅವರನ್ನು ಬೇರೆ ಹಾಸ್ಪಿಟಲ್ಗೆ ಹಾಕೋಣ ಅಂತ ಹೇಳಿದರೆ ಆಗೋದಿಲ್ಲ. ಅವರದ್ದು ಬ್ರೈನ್ ಡೆಡ್ ಆಗಿದೆ, ನೀವು ಎಲ್ಲಿ ಹೋದರೂ ಅವರು ಬದುಕುವುದಿಲ್ಲ, ಅವರದ್ದು ಇದು ಬಿಟ್ಟುಬಿಡಿ ಅಂತ ಹೇಳಿದ್ದಾರೆ. ಅಂದರೆ ಅವರು ಸತ್ತೇ ಹೋದ್ರು, ಅವರು ಬಿಟ್ಟುಬಿಡಿ ಆಸೆ ಅಂತ ಹೇಳಿದ್ದಾರೆ. ಆ ರೀತಿ ಹೇಳಿದ್ದಾರೆ. ನಾವು ಫ್ರೆಂಡ್ಸ್, ಅವರದ್ದು ಫ್ರೆಂಡ್ ಸರ್ಕಲ್ ಅಷ್ಟು, ಅವರದ್ದು ಫ್ಯಾಮಿಲಿ ಬಗ್ಗೆ ನಮಗೆ ಅಷ್ಟು ಗೊತ್ತಿಲ್ಲ. ಫ್ರೆಂಡ್ ಸರ್ಕಲ್ ಅಷ್ಟು ಪ್ರಯತ್ನ ಪಟ್ಟರು ಅವರ ಫ್ಯಾಮಿಲಿಗಳಿಗೆ ಇನ್ಫಾರ್ಮ್ ಮಾಡಲಿಕ್ಕೆ, ಬಟ್ ಆ ಸಂದರ್ಭದಲ್ಲಿ ಆಗಲಿಲ್ಲ. ಹಾಗಾಗಿ ಇವರು ಆ ಪೇಷಂಟನ್ನು ಇಟ್ಟು ಬ್ರೈನ್ ಡೆಡ್ ಆಗಿದೆ ಅಂತ ICU ವೆಂಟಿಲೇಟರ್ ಇಟ್ಟಿದ್ದಾರೆ. ನಾವು ಮರುದಿನ ಸೋಮವಾರ ದಿನ ಹೋಗುವಾಗ ಆ ವ್ಯಕ್ತಿ ಕೈಕಾಲು ಅಲ್ಲಾಡಿಸ್ತಾ ಇದ್ದಾರೆ, ಎದ್ದು ಕುತ್ಕೊಂಡಿದ್ದಾರೆ. ಎದ್ದು ಸಡನ್ ಆಗಿ ಎದ್ದು ಕುತ್ಕೊಂಡು ನೋವು ಅಂತ ಇದು ಮಾಡ್ತಿದ್ದಾರೆ. ಕೇಳುವಾಗ ಅದು ವೆಂಟಿಲೇಟರ್ ಇಟ್ಟು ಅವರು ಮೂಮೆಂಟ್ ಮಾಡುವುದಂತ ನಮಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಕೋಮಕ್ಕೆ ಹೋದ ವ್ಯಕ್ತಿ ಯಾವುದಾದ್ರೂ ಮೂಮೆಂಟ್ ಮಾಡ್ತಾರಾ? ಆ ವೆಂಟಿಲೇಟರಲ್ಲಿ ಅವರು ಎದ್ದು ಕೂತ್ಕೊಂಡು ನೋವು ಅಂತ ಹೊರಳಾಡ್ತಾರಾ? ಇದು ಈ ರೀತಿ ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮಗೆ. ನನಗೆ ಇಷ್ಟು ಕೋಪ ಬರಲಿಕ್ಕೆ ಕಾರಣ, ಒಂದು ಜೀವ ಅದು ಉಳಿಸುವುದು ಬಿಟ್ಟವರು ರಾಂಗ್ ಬ್ರೈನ್ ಡೆಡ್ ಅಂತ ಇನ್ಫಾರ್ಮ್ ಮಾಡಿದ್ದಾರೆ, ರಾಂಗ್ ಇನ್ಫಾರ್ಮೇಷನ್. ನಾವು ಅದೇ ವ್ಯಕ್ತಿಯನ್ನು ನಾವು ಇಮಿಡಿಯೇಟ್ ಆಗಿ ಮರುದಿನ 11:00 ಬೇರೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ವಿ. ಅಲ್ಲಿ ಒಂದು 2 days 3 days ಅವರು ICU ಇದ್ದರು. ಇವಾಗ ಕೂಡ ICU ಇದ್ದಾರೆ, ಬಟ್ ವೆಂಟಿಲೇಟರ್ ತೆಗೆದಿದ್ದಾರೆ. ಅವರು ಪ್ರತಿಯೊಬ್ಬರದ್ದು ಗುರುತು ಹಿಡಿತಿದ್ದಾರೆ. ಯಾವುದೇ ಆಪರೇಷನ್ ಆಗಲಿಲ್ಲ, ಯಾವುದೇ ಸರ್ಜರಿ ಆಗಲಿಲ್ಲ ಅವರಿಗೆ. ಅವರು ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ ಮೆಡಿಸಿನಲ್ಲಿಯೇ. ಇದನ್ನು ಈಗ ನೀವು ಹೇಳಿ, ಇದು ಯಾವ ರೀತಿ ನ್ಯಾಯ? ಒಬ್ಬರ ವ್ಯಕ್ತಿದ್ದು ಪ್ರಾಣನೇ ತೆಗಿತಿದ್ರು ಇವರು. ಬ್ರೈನ್ ಡೆಡ್ ಗ್ಯಾರಂಟಿ ಇಲ್ಲ. ಮಣಿಪಾಲ್ ಹೋಗ್ತೇವೆ ಅಂತ ಹೇಳಿದ್ರು, ಮಣಿಪಾಲ್ ಹೋದ್ರು ಗ್ಯಾರಂಟಿ ಇಲ್ಲ. ಎಲ್ಲಿ ಹೋದ್ರು ಅವರದ್ದು ಮುಗ್ದಿದೆ, ಖಾಲಿ ಆಗಿದೆ ಆ ವ್ಯಕ್ತಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಆದದ್ದು ಅಜ್ಜರ್ಕಾಡು ಹಾಸ್ಪಿಟಲಲ್ಲಿ. ನಾನು ಪ್ರತಿಯೊಂದು ಗೌರ್ಮೆಂಟ್ ಹಾಸ್ಪಿಟಲ್ ಹೇಳ್ತಿದ್ದೀನಿ, ನಿಮಗೆ ಒಳ್ಳೆ ಫೆಸಿಲಿಟಿ ಬೇಕಾದರೆ ನೀವು ಮಂಗಳೂರಿಗೆ ಹೋಗಿ, ವೇನ್ಲಾಕಿಗೆ ಹೋಗಿ ಅಂತ ಅಲ್ಲಿ ಹೇಳಿದ್ದಾರೆ. ವೇನ್ಲಾಕಿಗೆ ಕಾಲ್ ಮಾಡುವಾಗ ಅಲ್ಲಿ ಸೀಟ್ ಫುಲ್ ಅಂತ ನಮಗೆ ರಿಪ್ಲೈ ಬಂದಿದೆ. ಇದನ್ನು ನೀವು ಹೇಳಿ. ಈ ರೀತಿ ನಾವು ಬಡವರು ಒಂದು ಆಕ್ಸಿಡೆಂಟ್ ಆದರೆ ನಾವು ಹಾಸ್ಪಿಟಲ್, ದೊಡ್ಡ ದೊಡ್ಡ ಹಾಸ್ಪಿಟಲ್ಗಂತೂ ಹೋಗುವಾಗಿಲ್ಲ. ಈ ರೀತಿ ಸರ್ಕಾರಿ ಹಾಸ್ಪಿಟಲ್ಗೆ ಹೋದರೆ ಅಲ್ಲಿಯ ಡಾಕ್ಟರಿಂದ ಹಿಡಿದು ನರ್ಸ್ಗಳು ಯಾವ ರೀತಿ ಕೀಳಾಗಿದ್ದಾರೆ ಅಂದರೆ ಎಂಥ ರಾಕ್ಷಸರಂತ. ಅದು ಕಣ್ಣಾರೆ ನೀವು ನೋಡಿದರೆ ನಿಮಗೆ ಗೊತ್ತಾಗ್ತದೆ ಯಾವ ರೀತಿ ರಾಕ್ಷಸರವರಂತ. ಯಾಕೆ ಒಂದು ವ್ಯಕ್ತಿ, ಅವನೊಬ್ಬ ಡಾಕ್ಟರ್, ಅವನು ಒಬ್ಬ ಮನುಷ್ಯನೇ ಅಲ್ವಾ? ಅವನೊಬ್ಬ ಮನುಷ್ಯನೇ. ಅವನಿಗೂ ಮನೆಯಲ್ಲಿ ಅಕ್ಕ ತಂಗಿ ಅವರಿವರು ಅಂತ ಎಲ್ಲರೂ ಇರ್ತಾರೆ, ಫ್ಯಾಮಿಲಿ ಅಂತ ಇರ್ತದೆ. ನಾಡಿದ್ದು ಅವನು ಮಾಡಿದ ಕರ್ಮ ಅವರ ಫ್ಯಾಮಿಲಿಯನ್ನು ಯಾವತ್ತೂ ಬಿಡುವುದಿಲ್ಲ. ಇದು ನಾನು ಹೇಳ್ತೇನೆ, ಇದು ನಮ್ಮದು ತುಳುನಾಡು. ತುಳುನಾಡಲ್ಲಿ ನಾಗ ಬೆರ್ಮೇರು ದೇವರ ಮೂಲ ಇದು ಇರುವಂಥದ್ದು ನಮ್ಮ ತುಳುನಾಡಲ್ಲಿ. ಇಂಥ ತುಳುನಾಡಲ್ಲಿ ಯಾರ ಮಗನ್ನು ಕೂಡ ಬಂದು ಅನ್ಯಾಯ ಮಾಡಬೇಕು, ಅಧರ್ಮದಲ್ಲಿ ನಡಿಬೇಕಂತ ಹೇಳಿದರೆ ಇಲ್ಲಿ ಖಂಡಿತವಾಗಿ ಆಗುವುದಿಲ್ಲ. ಅಂಥವರಿಗೆ ನಾವು ಮನುಷ್ಯರಿಗೆ ಮಾಡಿದ ಮೋಸ ಮೇಲೆ ಒಬ್ಬ ನೋಡುವವನು ಅಂತ ಇದ್ದಾನೆ, ಅವನು ಖಂಡಿತವಾಗಿ ಬಿಡುವುದಿಲ್ಲ. ಇದು ನನ್ನದು ಮಾತು, ಹೌದಂತ ಬರ್ಕೊಳ್ಳಿ. ನೀವು ಮಾಡಿದ ತಪ್ಪು, ನೀವು ಮಾಡಿದ ಕರ್ಮ ಫಲ ಅದು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಫ್ಯಾಮಿಲಿಯನ್ನು ಯಾವತ್ತೂ ಬಿಡುವುದಿಲ್ಲ. ಒಳ್ಳೇದು ಮಾಡ್ತೀರಾ, ಒಳ್ಳೇದು ಮಾಡಿ. ಒಳ್ಳೇದು ಮಾಡಿದರೆ ಯಾವ ದೇವಸ್ಥಾನ ಯಾವ ದೇವರಿಗೂ ಕೈ ಮುಗಿಬೇಕಂತಿಲ್ಲ. ದೇವರು ಸದಾ ನಿಮ್ಮ ಜೊತೆಯಲ್ಲಿ ಇರ್ತಾರೆ ಒಳ್ಳೆ ಕೆಲಸ ಮಾಡಿದರೆ. ಅದು ಬಿಟ್ಟು ಅಧರ್ಮ ಮಾಡಿ ದುಡ್ಡು ಮಾಡಬೇಕು, ಆಸೆ ಮಾಡಬೇಕು, ಯಾರದ್ದೊಂದು ಜೀವ ತೆಗೆದು ನಾನು ಆರಾಮ ಇರ್ತೇನೆ ಅಂತ ಯಾವತ್ತೂ ಎನಿಸ್ಬೇಡಿ. ಪ್ರಾಣಿ ಆಗಲಿ ಮನುಷ್ಯ ಆಗಲಿ, ಪ್ರತಿಯೊಂದು ಜೀವದ ಬಗ್ಗೆ
ನಿಮಗೆ ಕನಿಕರ ಅಂತ ಇರಲಿ, ಅದೊಂದು ಜೀವ ಉಳಿಸುವುದು ನೋಡಬೇಕು ನೀವು. ಡಾಕ್ಟರ್ ಅಂದರೆ ದೇವ್ರು ಅಂತ ಹೇಳ್ತಾರೆ, ದೇವರು ಮಾಡೋ ಕೆಲಸವನ್ನು ನೀವು ಮಾಡಬೇಕು. ಅದು ಬಿಟ್ಟು ನೀವು ಒಬ್ಬರ ಪ್ರಾಣ ತೆಗೆಯುವಂಥ ಕೆಲಸ ಮಾಡಬಾರ್ದು. ಡಾಕ್ಟರ್ಸ್ ಪ್ರತಿಯೊಂದು ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಆಗಲಿ ಅಲ್ಲಿ ಒಂದು ಹಾಸ್ಪಿಟಲ್ಗೆ ಇನ್ಚಾರ್ಜರ್ ಅಂತ ಇರಬೇಕು. ಅಲ್ಲಿ ಏನು ನಡೀತದೆ, ಎಂತ ಆಗ್ತಾ ಉಂಟಂತ ಪ್ರತಿಯೊಂದನ್ನು ಅವರು ತಿಳಿಬೇಕು, ಅದಕ್ಕೆ ಆ್ಯಕ್ಷನ್ ತಗೊಳ್ಬೇಕು ಇನ್ಚಾರ್ಜರ್ ಅಂತ. ಅದು ಬಿಟ್ಟು ಈ ರೀತಿ ಒಬ್ಬರ ಜೀವ ತೆಗೆಯುವ ಹಾಗೆ ಮಾಡಬಾರ್ದು ಯಾವತ್ತು. ನಾನು ಇದನ್ನು ಹೇಳಬೇಕಾದ್ರೆ ಕಾರಣ ಇಷ್ಟೇ, ಬ್ರೈನ್ ಡೆಡ್ ಆದ ವ್ಯಕ್ತಿ, ಗ್ಯಾರಂಟಿ ಇಲ್ಲ ಅಂತ ಹೇಳಿದ ವ್ಯಕ್ತಿ ಒಂದು ವಾರದಲ್ಲಿ ಅವರು ಇಂಪ್ರೂವ್ಮೆಂಟ್ ಆಗಿ ನಮ್ಮ ಹತ್ರ ಮನೆಗೆ ಹೋಗೋಣ ಅಂತ ಮಾತಾಡ್ತಿದ್ದಾರೆ. ಇವರು ಬ್ರೈನ್ ಡೆಡ್, ಅವರದ್ದು ಗ್ಯಾರಂಟಿ ಇಲ್ಲ ಅಂತ ಯಾವ ಡಾಕ್ಟರ್ ಹೇಳಿದ್ದವನು ಅಜ್ಜರ್ ಕಾರ್ಡಲ್ಲಿ? ಯಾವ ಡಾಕ್ಟರ್ ಅದು ಇನ್ಫಾರ್ಮ್ ಕೊಟ್ಟದ್ದವನು? ಅಲ್ಲಿ ಹಾಗಾದ್ರೆ ಸಿಸ್ಟಮ್ ಸರಿ ಉಂಟಲ್ಲ ಅಜ್ಜರ್ ಕಾರ್ಡಲ್ಲಿ? ಏನು MBBS ಏನು ಓದಿದನೇ ಇಲ್ವಾ ಅವನು? ಯಾರ್ಯಾರನ್ನು ತಂದು ಅಲ್ಲಿ ಡಾಕ್ಟರ್ ಅಂತ ಕುತ್ಕೊಳಿಸ್ತೀರಾ ನೀವು? ಅಲ್ಲಿ ಅಜ್ಜರ್ ಕಾರ್ಡಲ್ಲಿ ICU ಸೆಕ್ಷನಲ್ಲಿ ಎಮರ್ಜೆನ್ಸಿ ವಾರ್ಡಿಗೆ ಹೋದಾಗ ಅಲ್ಲಿ ನಿಜವಾಗ್ಲೂ ಅವನು ಡಾಕ್ಟರ್ ಅಂತ ಆದರೆ ಆ ವ್ಯಕ್ತಿಯನ್ನು ಅವನು ಬ್ರೈನ್ ಡೆಡ್ ಅಂತ ಹೇಗೆ ಹೇಳಿದ್ದಾನೆ? ಇವರಿಗೆ ಬ್ರೈನ್ ಡೆಡ್ ಅಂತ ಹೇಳಿ ಅವರಿಗೆ ಏನು ಯೂಸ್ ಉಂಟು? ಏನು ಯೂಸ್ ಉಂಟು ಅದು ಹೇಳಿ, ಕ್ವಶನ್ ಮಾಡಿ ನೀವು. ಏನು ಯೂಸ್ ಉಂಟು ಒಬ್ಬ ವ್ಯಕ್ತಿಯನ್ನು ಬ್ರೈನ್ ಡೆಡ್ ಅಂತ ಮಾಡಿ? ಇವರಿಗೆ ಏನು ಯೂಸ್ ಉಂಟು? ಇನ್ನೂ ಆಳವಾಗಿ ಹೋದರೆ ಎಲ್ಲ ಡೀಟೇಲ್ಸ್ ಎಲ್ಲ ಹೊರಗೆ ಬರ್ತದೆ ನಿಮ್ಮದು. ಒಬ್ಬರಿಗೆ ಗತಿ ಇಲ್ಲ ಅಂತ ಹೇಳಿದ ತಕ್ಷಣ ಅವರಿಗೆ ಬ್ರೈನ್ ಡೆಡ್ ಅಲ್ಲ, ನಿಮ್ಗೆ ಇಷ್ಟ ಬಂದಾಗೆ ಮಾಡ್ಕೊಳ್ಬಹುದಂತಲ್ವಾ ಇದರ ಅರ್ಥ? ಇದು ನೀವು ಬೇರೆ ಕಡೆ ಯಾವುದೋ ಊರಲ್ಲಿ ಮಾಡ್ಬೋದು, ಆದರೆ ನಮ್ಮ ತುಳುನಾಡಲ್ಲಿ ಇಂಥ ಇದು ಅನಾಚಾರ ಆಗೋದಿಲ್ಲ. ದೇವರು ಅಂತ ಇಲ್ಲಿ ಇದ್ದಾರೆ. ಆ ಸ್ಥಳಗಳು ಅಂತ ಪ್ರತಿಯೊಂದಕ್ಕೂ ನಾವು ಆರಾಧನೆ ಮಾಡುವ ಸ್ಥಳಗಳು ಇರ್ತವೆ. ನೀವು ಧರ್ಮಕ್ಕೆ ದೇವರು, ಅಧರ್ಮಕ್ಕೆ ಅದೇ ನಿಮಗೆ ದೊಡ್ಡ ಕಂಟಕ. ನೆನಪಿಟ್ಕೊಳ್ಳಿ ಇದನ್ನು. ಯಾವ ಡಾಕ್ಟರ್ ಆದರೂ ಒಂದು ಪ್ರಾಣ ಉಳಿಸೋದು ನೋಡಿ, ಪ್ರಾಣ ತೆಗಿಲಿಕ್ಕೆ ಹೋದರೆ ಅದು ನಿಮ್ಮ ಪ್ರಾಣ ಹೋಗುವ ಸಿಚುವೇಶನ್, ನಿಮ್ಮಲ್ಲ, ನಿಮ್ಮ ಮನೆಯವರಿಗೆ ಆಗ್ತದೆ ಅದು ಆ ಪರಿಸ್ಥಿತಿ. ನೆನಪಿಟ್ಕೊಳ್ಳಿ, ಆ ಸಂದರ್ಭ ನಿಮಗೆ ಬರ್ಬೋದು, ನಿಮ್ಮ ಫ್ಯಾಮಿಲಿಗೆ ಯಾರಿಗೆ ಕೂಡ ಬರ್ಬೋದು. ನೆನಪಿಟ್ಕೊಳ್ಳಿ, ಇದು ನನ್ನದು ವಾರ್ನಿಂಗ್ ಅಂತ ಹೇಳಿದ್ರು ಪರವಾಗಿಲ್ಲ. ಒಬ್ಬರ ಜೀವದ ಜೊತೆ ನೀವು ಯಾವತ್ತೂ ಆಟ ಆಡಬಾರ್ದು. ಪ್ರತಿಯೊಂದು ಡಾಕ್ಟರ್ ನರ್ಸ್ಗಳಿಗೆ ಹೇಳುವಂಥ ಮಾತು, ನಿಮಗೂ ಫ್ಯಾಮಿಲಿ ಉಂಟು, ನಿಮಗೂ ಮನೆ ಅಂತ ಉಂಟು, ಹುಷಾರಾಗಿರಿ. ನಾನು ಇಷ್ಟೊತ್ತು ಮಾತಾಡಿದ ನನ್ನ ಉದ್ದೇಶ ಇಷ್ಟೇ, ನನಗೇನು ಇದರಲ್ಲಿ ಲಾಭ ಇಲ್ಲ, ನನ್ನ ಉದ್ದೇಶ ಇಷ್ಟೇ. ಇನ್ನೊಂದು ಸಲ ಆ ರೀತಿ ಯಾವ ಬಡವನಿಗೂ ಯಾವ ವ್ಯಕ್ತಿಗೂ ಈ ರೀತಿ ರಿಪೀಟ್ ಆಗಬಾರ್ದು. ಮತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಏನೆಲ್ಲ ಫೆಸಿಲಿಟಿ ಬೇಕು, ಪ್ರತಿಯೊಂದು ಫೆಸಿಲಿಟಿ ನಮ್ಮ ಅಜ್ಜರ್ ಕಾರ್ಡ್ ಹಾಸ್ಪಿಟಲ್ ಅಥವಾ ಯಾವುದೇ ಹಾಸ್ಪಿಟಲ್, ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ಗೌರ್ಮೆಂಟ್ ಇದನ್ನು ಮಾಡಲೇಬೇಕು. ನಾವಿಲ್ಲಿ ಉಡುಪಿಯಿಂದ ಅಜ್ಜರ್ ಕಾರ್ಡಿಂದ ವೇನ್ಲಾಕ್ ಹೋಗ್ಬೇಕು, ಮಂಗಳೂರು ಹೋಗ್ಬೇಕಂತ ಅಂತ ಸಂದರ್ಭ ಯಾವ ವ್ಯಕ್ತಿಗೂ ಬರಬಾರ್ದು. ಇಲ್ಲಿ ಬೇಕಾದ ಫೆಸಿಲಿಟಿ ಮಾಡಿ, ಮತ್ತೆ ಯಾರೆಲ್ಲ ಡಾಕ್ಟರ್ಸ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತವರ ಮೇಲೆ ಆಕ್ಷನ್ ತಗೊಳ್ಳಿ. ಇದೊಂದು ವಿನಂತಿ. ನಾನು ನಮ್ದು ಹೆಲ್ತ್ ಮಿನಿಸ್ಟರ್ UT ಖಾದರ್ ಅವರಲ್ಲಿ ಒಂದು ವಿನಂತಿ ಮಾಡ್ಕೊಳ್ತಿದ್ದೇನೆ. ನಮ್ದು ಪ್ರತಿಯೊಂದು ಇಲ್ಲಿ ಉಡುಪಿ ಅಂತಲ್ಲ ಸರ್, ಪ್ರತಿಯೊಂದು ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ಪ್ರತಿಯೊಂದು ಮನುಷ್ಯರಿಗೆ ಬೇಕಾದಂತ ಎಲ್ಲಾ ಫೆಸಿಲಿಟಿ ಮಾಡಿಕೊಡಿ. ನಾವು ನಿಮ್ಗೆ ವೋಟ್ ಹಾಕ್ತೇವೆ, ವಿನ್ ಮಾಡ್ತೇವೆ, ಅದನ್ನೆಲ್ಲ ನೆನಪಲ್ಲಿ ಇಟ್ಕೊಳ್ಳಿ. ನೀವು ನಮ್ಮನ್ನು ಮರ್ತು ಬಿಡುವುದಲ್ಲ, ಬಡವರನ್ನು ಮರ್ತು ಬಿಡುವುದಲ್ಲ, ಬಡವರಿಗೆ ಬೇಕಾದಂತ ಸೌಲಭ್ಯಗಳನ್ನು ಮಾಡಿಕೊಡಿ. ಇದೊಂದು ನನ್ನ ಕಣ್ಣ ಮುಂದೆ ನಡೆದಂತ ಇನ್ಸಿಡೆಂಟ್, ನನಗೆ ಯಾವುದೇ ಸಂಬಂಧ ಇಲ್ಲ. ನೆಕ್ಸ್ಟ್ ದಿನ ಅದು ಯಾರ ಮನೆಗೂ ಅಥವಾ ನನಗೂ ಯಾರಿಗೂ ಆಗ್ಬಹುದು.